ನನ್ನಿಷ್ಟ ಅಂತಿರೋ ನಿಮ್ಮ ಮೌನಕ್ಕೆ ಥ್ಯಾಂಕ್ಸ್. ಆದ್ರೆ ನನ್ನ ಮನಸ್ಸಲ್ಲಿ ಸೃಷ್ಟಿಯಾಗಿರೋದು ಗೊಂದಲ. ನೀವು ನಡ್ಕೊಂಡ ರೀತಿನ ನಾನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಹೇಳಿ? ಕಂಡವನೊಬ್ಬ ಕಟ್ಕೊಂಡ್ ಹೆಂಡತಿಗೆ ಲವ್ ಲೆಟರ್ ಬರೀತಾನೆ ಅನ್ನೋ ಸಿಟ್ಟು ಅಂತಾನ, ಅಥವಾ ಅಂತ ಲೆಟ್ರು ಬರ್ಬೇಕಾದ್ರೆ ಅದರಲ್ಲಿ ಹೆಂಡತಿ ಕೈವಾಡನೂ ಇದೆ ಅನ್ನೋ ಅನುಮಾನ ಅಂತಾನ? ಮೊದಲನೇದು ನಿಜ ಆದ್ರೆ ನಾನು ಯಾವ ಸ್ಥಿತಿಲಿದ್ರು ನಿಮ್ಗೆ ನನ್ನನ್ನ ಕಾಪಾಡ್ಬೇಕು ಅನ್ಸುತ್ತೆ ಅನ್ಕೋಬಹುದು. ಎರಡನೇದು ನಿಜ ಆದ್ರೆ ಹುಟ್ಟಿದ ಅನುಮಾನನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನನ್ನನ್ನು ಜೊತೆ ಕರ್ಕೊಂಡು ಹೋಗಿದ್ರಿ ಅನ್ಕೋಬೇಕಾದ್ದು ಬರ್ಬೋದು. ಗಂಡ ಹೆಂಡತಿ ಮಧ್ಯೆ ಏನ್ ಬೇಕಾದ್ರೂ ಬಂದು ಹೋಗ್ಬೋದು, ಆದ್ರೆ ಅನುಮಾನಗಳು ಮಾತ್ರ ಬರಬಾರ್ದು. ಗೊತ್ತಿಲ್ಲದೆ ಇರೋ ಊರಿಗೆ ಸುಮ್ಮನೆ ನಿಮ್ ಹಿಂದೆ ನಡೆದ್ ಬಂದೋಳು ನಾನು. ಇಲ್ಲಿ ನನ್ಗೆ ನನ್ನೋರು ಅಂತಿರೋದು ನೀವು ಮಾತ್ರ. ನೀವಂದ್ರೆ ನನಗ್ ಪ್ರಾಣ. ಇಂಥದಕ್ಕೆಲ್ಲ ಬೆಲೆ ಕೊಡೋಕ್ ಶುರು ಮಾಡಿದಾಗ ಆ ಪ್ರಾಣ ಹಿಂದಾಗತ್ತೆ. ಯಾರೋ ಗೀಚ್ ಬಿಸಾಕಿರೋ ಕಾಗದ ತುಂಡು ನಮ್ಮಿಬ್ರು ಸಂಬಂಧನ ನಡಗಿಸೋ ಶಕ್ತಿ ಆಗ್ಬಾರ್ದು. ಮೈ ಹಂಚ್ಕೊಳ್ಳೋರ್ ಮಧ್ಯೆ ಮನಸ್ತಾಪ ಬರ್ಬೋದು, ಆದ್ರೆ ಮನ್ಸು ಹಂಚ್ಕೊಂಡಿರೋರ್ ಮಧ್ಯೆ ಅನುಮಾನ ಬರಬಾರ್ದು. ಜನ್ಮದ ಅನುಮಾನದ ಹುಳ ಇನ್ನೂ ನಿಮ್ಮನ್ನು ಬಿಟ್ಟು ಹೋಗಿಲ್ವಲ್ಲ ಆದಿ. ಬಾ ಆದಿ, ಪಾಪ ನಿನ್ ಹೆಂಡತಿ ಅವಳನ್ನವಳು ಸಮರ್ಥಿಸ್ಕೊಳ್ಳೋಕೆ ಏನೋ ಒಂದ್ ಸುಳ್ಳು ಹೇಳಿರ್ತಾಳೆ, ಅದನ್ನ ನೀನ್ ಕೇಳಕ್ ಬಂದಿರ್ತೀಯ. ಅದಕ್ ಮುಂಚೆ ಏನಾಯ್ತು ಅನ್ನೋದನ್ನ ಹೇಳು. ನೀನು ನಿನ್ ಹೆಂಡತಿನ ಕರ್ಕೊಂಡು ಸಾರಿ ಎಳ್ಕೊಂಡು ಹೋಗಿದ್ ಫೋರ್ಸ್ ನೋಡಿದ್ರೆ 100% ಅವಳು ಮಾಡಬಾರದನ್ನೇನೋ ಮಾಡಿದಾಳೆ ಅನ್ನೋದನ್ನ ಗೆಸ್ ಮಾಡ್ಬೋದು. ಏನ್ ಮಾಡಿದ್ಲು ಆದಿ? ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು ಅಂತ ನನ್ನ ಗಂಡ ನಿನ್ನನ್ ಕೇಳೋ ದಿನ ದೂರ ಇಲ್ಲ ಸುಲೇಖ. ಬೇಡದಿರೋ ಬಣ್ಣನ ಸೇರ್ಸೋಕೆ ನಿನಗ್ ಗೊತ್ತಿರ್ಬೋದು, ಆದ್ರೆ ಒಳ್ಳೆತನದ ಬಣ್ಣನ ಕೆಡ್ಸೋಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ಮೊದಲು ಈ ಬೆನ್ನಿಂದ ಮಾತಾಡೋದನ್ನ, ಬೆನ್ ತಿರುಗಿಸ್ಕೊಂಡು ಮಾತಾಡೋದನ್ನ ಬಿಡು. ಮುಖ ಕೊಟ್ಟು ಮಾತಾಡೋದನ್ನ ಕಲಿ. ಉರ್ಸೋಕೆ ಬೆನ್ನು ಬೇಕು, ಉರ್ಸೋಕೆ ಮುಖ ಬೇಕು. ಬಾಳೋಕೆ ಬದುಕ್ಬೇಕು, ಬದುಕನ್ನ ಬೆಳಗಿಸ್ಬೇಕು ಅನ್ನೋದನ್ನ ತಿಳ್ಕೊ. ನಿನ್ ಗಂಡ ಉಗ್ದು ಉಪ್ಪಾಗ್ತ ಅನ್ನೋ ಊರಿನ ಈ ರೀತಿ ತಿರ್ಸ್ಕೊತಿದ್ಯಾ? ಆದ್ರೆ ಆಗಿದ್ದು ಉಲ್ಟಾ. ನೀನ್ ಮಾಡಿದ್ ನನಗ್ ಒಳ್ಳೇದೇ ಆಯ್ತು, ಅದಕ್ಕೆ ನಿನ್ಗೊಂದ್ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ. ಹಾಗಾದ್ರೆ ಆ ರಮಾಕಾಂತ್? ಹಾ,
ವಿಷಯ ನಿನ್ಗೂ ಗೊತ್ತು ಅನ್ನೋದನ್ನ ನೀನೇ ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ ನೋಡು. ಅಂದ್ರೆ ಆ ಲೆಟರ್ ಅಲ್ಲಿ ಇದ್ದಿದ್ದು ರಮಾಕಾಂತನ್ ವಿಷಯ. ಅಲ್ಲೇನ್ ನೋಡ್ತಿದ್ಯಾ ಸುಲೇಖ? ಸತ್ಯನ ಬಾಯಿ ಬಿಡಿಸಿ ಅದನ್ನ ಕೇಳಿ ಅಂತ ನಾನು ಯಾರನ್ನೂ ಬಾಗ್ಲ ಹತ್ರ ನಿಲ್ಸಿಲ್ಲ. ಅಂತ ಬುದ್ಧಿ ನನಗಿರೋಕೆ ಅಥವಾ ಬರೋದಕ್ಕೆ ನಾನೇನ್ ನೀನಲ್ವಲ್ಲ. ಪಾಪ ಪತ್ರ ಬರ್ದಿದ್ ಪ್ಲಾನ್ ನಿಂದು, ಕೊರಿಯರ್ ಮಾಡಿದ ಖರ್ಚು ನಿಂದು, ಅದನ್ನ ಆದಿಗೆ ತಲುಪೋ ಹಾಗೆ ಮಾಡಿದ ಜಾಣ್ಮೆ ನಿಂದು, ಗ್ಯಾಪ್ ಅಲ್ಲಿ ರಾಶಿಫಲ ಹೇಳಿದ ತಾಳ್ಮೇನು ನಿಂದು. ಆದ್ರೆ ಇಂಥ ಪತ್ರ ನನ್ನ ಹೆಂಡತಿಗೆ ಯಾಕೋ ಬರ್ದೆ ನೀಚ ಅಂತ ನನ್ನ ಗಂಡ ಹೋಗಿ ರಮಾಕಾಂತ್ ಸುತ್ತೆ ಪಟ್ಟಿ ಹಿಡಿದ್ರು, ಬೈದ್ರು, ಎಚ್ಚರಿಕೆನೂ ಕೊಟ್ರು. ಅಂದ್ಮೇಲೆ ನನ್ನ ಗಂಡಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಲ್ವಾ? ಆ ಪ್ರೀತಿನ ನನಗ್ ತೋರಿಸ್ಕೊಳ್ಳೋದಿಕ್ಕೆ ನೀನೊಂದ್ ದಾರಿ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇದರಿಂದ ತಿಳಿಯೋ ನೀತಿ ಪಾಠ ಏನಪ್ಪಾ ಅಂದ್ರೆ, ಆದಿ ನನ್ನನ್ನ ಪ್ರೀತಿಸ್ತಿದ್ದ ಅನ್ಕೊಂಡಿರೋಳ್ ಮುಂದೆ ನನ್ನ ಪ್ರೀತಿ ಗೆದ್ದಿದೆ. ಒಂದು ವಿಷಯ ಚೆನ್ನಾಗಿ ತಿಳ್ಕೊ ಸುಲೇಖ, ಕರಿಮಣಿಗಿರೋ ತಾಕತ್ತು ಆ ಜನ್ಮದ ಇಂದ್ರಾಣಿಗೂ ಇಲ್ಲ, ಈ ಜನ್ಮದ ಸುಲೇಖಾಗೂ ಬರೋದಿಲ್ಲ. ಅತ್ತೆ, ನಮ್ಮನೆ ಪರಿಸ್ಥಿತಿ ಈಗ ಒಂದ್ ಹಂತಕ್ಕೆ ಬಂದಾಗಾಯ್ತು. ಮನ್ಸಿಗೆ ತುಂಬಾ ಖುಷಿ ಆಗ್ತಿದೆ. ಹಾಗೇನೂ ಇಲ್ಲ ಶುಭ. ಮನಸ್ಸುಗಳು ಒಂದಾದ್ರೆ ಮನಸ್ಸು ಯಾವಾಗ್ಲೂ ಸಂತೋಷವಾಗ್ಲೇ ಇರುತ್ತೆ. ನೀನ್ ಸಂತೋಷವಾಗಿರೋದಕ್ಕೆ ಕಾರಣ ಏನಮ್ಮ? ಇನ್ನೇನಾಗ್ಬೇಕತ್ತೆ, ದೊಡ್ಡ ಮಾವ ಚಿಕ್ಕ ಮಾವ ಇಬ್ರು ಒಂದಾದ್ರು. ಅದರಿಂದ ಅಪ್ಪಯ್ಯನ ಮುಖದಲ್ಲಿ ಸಂತೋಷ ಕಾಣಿಸ್ತಿದೆ. ಅಂದ್ರೆ ನಮ್ಮ ಮನೆ ಸಂಸಾರ ಒಂದ್ ಹಂತಕ್ಕೆ ಬಂತು ಅಂತ ತಾನೇ ಲೆಕ್ಕ. ಅಯ್ಯೋ ಬಿಡು ಶುಭ, ದೇವ್ರ ಲೆಕ್ಕದ ಮುಂದೆ ನಮ್ ಲೆಕ್ಕ ಏನೂ ನಡೆಯಲ್ಲ. ಅವನು ಯಾವ ತಿರುವು ಎಲ್ಲೆಲ್ಲಿ ಇಟ್ಟಿರ್ತಾನೋ ಯಾರಿಗ್ ಗೊತ್ತು. ಇಲ್ಲ ಅತ್ತೆ, ದೇವರು ಸರಿಯಾಗಿ ಇಟ್ಟಿರ್ತಾನೆ. ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ತಿರುವು ಮರುವು ಮಾಡ್ಕೋತಾನೆ. ಅತ್ತೆ, ಚಂದ್ರು ಭಾವನು ಈ ಮನೆಗೆ ಕರೆಸ್ಬಿಡಿ. ಹಳೆ ಕಾಲದ ತರ ಅವಿಭಕ್ತ ಕುಟುಂಬ ಶುರುವಾಗ್ಲಿ. ಏನಂತೀರಾ? ಯಾರೇನಾದ್ರೂ ಅನ್ಕೊಳ್ಳಿ ಶುಭ, ನನಗಂತೂ ತುಂಬಾ ಸಂತೋಷ ಆಗುತ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓ ಪದ್ಮ, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ವಿಷಯ? ವಿಷಯ ನಿಮ್ಗೆ ಗೊತ್ತಿದೆಯಲ್ಲ, ಮಗಳದು ಮದ್ವೆ, ಅದಕ್ಕೆ ಕರ್ದೋಗೋಣ ಅಂತ ಬಂದೆ. ಇಡೀ ಬೆಂಗಳೂರ್ನೇ ಕವರ್ ಮಾಡೋದು ತುಂಬಾ ಕಷ್ಟ, ಅದಕ್ಕೆ ಅವ್ರೊಂದ್ ಕಡೆ ನಾನೊಂದ್ ಕಡೆ ಹೊರಟಿದೀವಿ. ಪದ್ಮ, ಈ ಕಾಲದಲ್ಲಿ ಮದ್ವೆ ಮಾಡೋದು ಅಂದ್ರೆ ತುಂಬಾ ಸುಲಭ, ಆದ್ರೆ ಈ ಇನ್ವಿಟೇಷನ್ ಕಾರ್ಡ್ ಹಂಚೋದಿದೆಯಲ್ಲ ಅದು ತುಂಬಾ ಕಷ್ಟ. ನಿಜ ನೀವು ಹೇಳೋದು. ಫ್ಯಾಮಿಲಿ ಸಹಿತ ನೀವೆಲ್ಲ ಬಂದ್ಬಿಡಿ ಮದ್ವೆಗೆ. ಖಂಡಿತ ಪದ್ಮ, ನಾವೆಲ್ಲರೂ ಬರ್ತೀವಿ. ಈಗ ತಾನೇ ನಮ್ ಫ್ಯಾಮಿಲಿ ವಿಷಯನೇ ಮಾತಾಡ್ತಿದ್ವಿ, ಅಷ್ಟರಲ್ಲೇ ಶುಭ ಕಾರ್ಯದ ಆಮಂತ್ರಣ ಬಂದಿದೆ ಅಂದ್ಮೇಲೆ ಎಲ್ಲ ಶುಭವಾಗುತ್ತೆ ಅಲ್ಲ ಶುಭ? ತಗೊಳ್ಳಿ ಕುಂಕುಮ. ನೀವು ತಗೊಳ್ಳಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಭದ್ರಾದಿ ಸುಭಗೆ. ಅಯ್ಯೋ, ಇದೇನಮ್ಮ ತಾಳಿ ಹೊರಚೋಗಿದೆ. ತ್ವಂಜೀವ ಶರದಾಂ ಶತಂ.
ಏನಾದ್ರೂ ಆಗೋಕ್ ಮುಂಚೆ ಇದನ್ನ ಸರಿ ಮಾಡಿಸ್ಕೊಂಡು ಮೊದ್ಲು ನಿನ್ ಗಂಡನ ಕೈಲಿ ತಾಳಿ ಕಟ್ಟಿಸ್ಕೊ. ಬೇಡ ಬಿಡು, ಆಡೋ ಮಾತು ಹೇಳಿದ್ರೆ ತಪ್ಪಾಗೋಗುತ್ತೆ. ಮೊದ್ಲು ಅದನ್ನ ಸರಿ ಮಾಡಿಸ್ಕೊ. ವಸುದವ್ರೆ, ಇದೇ ತರ ನನ್ನ ತಂಗಿಗೂ ಕೂಡ ಒಂದ್ಸಲ ಮಾಂಗಲ್ಯ ಅರ್ಚೋಗಿತ್ತು. ಗಂಡ ಆಫೀಸ್ಗೆ ಹೋಗಿದ್ದ. ಸಂಜೆ ಬಂದ್ಮೇಲೆ ಕಟ್ಟಿಸ್ಕೊಳ್ಳೋಣ ಬಿಡು ಅಂತ ಸುಮ್ಮನೆ ಆಗಿದ್ಲು. ಆದ್ರೆ ಸಂಜೆ ಬಂದಿದ್ದು ಗಂಡನ ಸತ್ಸುದ್ದಿ. ಅಯ್ಯೋ ಪಾಪ, ಅವ್ರ ಗಂಡ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಇವತ್ತು ಮಂಗಳವಾರ ಬೇರೆ. ನಿನ್ ಗಂಡ ಮನೇಲಿದ್ರೆ ಒಂದ್ ಅರಿಶಿನದ ಕೊಂಬನ್ನ ನಿನ್ ಗಂಡನ ಕೈಲಿ ಕಟ್ಟಿಸ್ಕೊ. ಬರ್ತೀನಮ್ಮ, ಬರ್ತೀನಿ ವಸುಧಾ. ಏನತ್ತೆ ಇದು? ಎಲ್ಲ ಶುಭ ಅಂತಿರೋವಾಗ ಶುಭ ಯಾಕಾಯ್ತತ್ತೆ? ಶುಭ, ಯಾಕೆ ಗಾಬರಿ ಆಗ್ತೀಯಮ್ಮ? ಇದು ನನ್ನ ಕೈಲಿ ಕೊಡು, ನಾನು ಹೋಗಿ ರಿಪೇರಿ ಮಾಡಿಸ್ಕೊಂಡ್ ಬರ್ತೀನಿ. ಸಾಯಂಕಾಲ ಅಷ್ಟಕ್ಕೆ ಬಂದ್ಬಿಡುತ್ತೆ. ಅಲ್ಲ ಅತ್ತೆ, ಅಲ್ಲಿವರೆಗೂ ನಾನು ಖಾಲಿ ಕೊಳ್ಳಲಿರ್ಬೇಕಾ? ಅದು ಶ್ರೇಯಸ. ಶುಭ, ನೀನ್ ಯಾಕೆ ಖಾಲಿ ಕೊಳ್ಳಲಿರ್ಬೇಕು? ದೇವ್ರ ಮನೇಲಿ ಅರ್ಶನದ ಕೊಂಬಿದ್ಯಲ್ಲ, ಅದನ್ನ ಆದಿ ಕೈಲಿ ಕಟ್ಸ್ಕೊಂಡ್ಬಿಡು. ನೀನೇನು ಗಾಬರಿ ಪಡ್ಬೇಡಮ್ಮ. ಹೋಗು, ಈಗಲೇ ಆದಿನ ಕರಿಯು. ಹೋಗು ಹೋಗಮ್ಮ. ಕರಿಮಣಿ, ಏನ್ ಬೇಕಾದ್ರೂ ಅನ್ನು. ಆದ್ರೆ ಇವತ್ತದು ನಿನ್ ಕೊಳ್ಳಲಿಲ್ಲ. ಅದ್ರ ಪವಿತ್ರತೆ, ತಾಕತ್ತು, ದೌಲತ್ತು, ಅದ್ರಿಂದ ಬಂದಿದ್ದ ಅಹಂಕಾರ ಎಲ್ಲ ಕಿತ್ಕೋಗಿದೆ. ಹೋಗ್ಲಿ ಬಿಡು ಸುಲೇಖ, ನಿನ್ನ ಸಂತೋಷಕ್ಕೆ ನಾನ್ ಕಾರಣ ಆಗಿದ್ದೀನಿ ಅನ್ನೋದೇ ನನ್ನ ಸಂತೋಷ. ಆದ್ರೆ ಈ ಸಂತೋಷ ನಿನಗ್ ತರೋದು ದುಃಖ, ಕೇವಲ ದುಃಖ. ಸಂತೋಷ ಶೋಕದ ಬೆನ್ನಿಂದ ಇರುತ್ತೆ ಅನ್ನೋದು ದೊಡ್ಡೋರು ಹೇಳಿದ್ದಾರೆ. ಬರೋದನ್ನ ತಿರುಗಿಸ್ಕೊಂಡು ಬೇಕಾಗಿರೋದನ್ನ ತಗೊಳ್ಳೋ ಶಕ್ತಿ ನನಗಿದೆ. ಆದ್ರೆ ಅದ್ರ ಮಧ್ಯೆ ಏನ್ ಬೇಕಾದ್ರೂ ಎಡವಟ್ ಮಾಡೋ ಶಕ್ತಿ ನನಗಿದೆ ಅನ್ನೋದು ನಿನಗ್ ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಯಾಕೆಂದ್ರೆ ನೀನ್ ಏನೇ ಮಾಡಿದ್ರು ಅದ್ರಲ್ಲಿ ನೀನ್ ಸೋಲ್ತೀಯ. ಆ ದಿನ ಮದ್ವೆ ಆಗ್ಬೇಕು ಅನ್ನೋದ್ರಿಂದ ಹಿಡಿದು ಇಲ್ಲಿವರೆಗೂ ನೀನ್ ಮಾಡಿರೋ ಸರ್ವ ಪ್ರಯತ್ನಗಳು ಸುಖವಾಗಿ ನೆಲ ಕಟ್ಟಿದೆ ಅನ್ನೋದು ನೀನೇ ನೋಡ್ತಿದ್ಯಲ್ಲ. ದೊಡ್ಡವ್ರನ್ನಂತೂ ಮುಟ್ಟಕ್ಕಾಗ್ಲಿಲ್ಲ. ಆ ಕಾರಣಕ್ಕೆ ಪ್ರಥಮ ಪ್ರಾಣ ತಗೊಂಡೆ. ನೀನ್ ಮನೇಲಿದ್ಯಾ ಅಂದ ಮಾತ್ರಕ್ಕೆ ಗೆಲುವು ನಿನಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ಯಾ? ನೋ ಚಾನ್ಸ್. ನೀನು ಸೋಲನ್ನು ಹುಡ್ಕೊಂಡು, ಸಾವನ್ನು ಹುಡ್ಕೊಂಡು ಈ ಶುಭ ಮುಂದೆ ಬಂದು ನಿಂತಿದ್ಯಾ. ಎಡವಟ್ಟಾದ್ರೆ ಆಗೋದು ನಿನ್ ಸಾವು, ಬೀಳೋದು ನಿನ್ನ ಹೆಣ. ವಾ, ಸೂಪರ್, ಒಳ್ಳೆ ಕೌಂಟರ್ ಶುಭ. ಆದ್ರೆ ಹುಷಾರು, ನಿನ್ ಕತ್ತಲ್ಲಿ ತಾಳಿ ಇಲ್ದಿರೋ ಗ್ಯಾಪಲ್ಲಿ ಅದೇ ತಾಳಿ ನಿನ್ ಗಂಡ ನನ್ ಕೊರಳು ಕಟ್ಟಬಹುದು. ಕರಿ ಮಣಿ, ನಿನ್ ಮುಖಕ್ಕೆ ಮಸಿ ಬಳ್ದು ನನ್ ಕೊರಳಿಗೆ ಮಣಿ ತರಬಹುದು. ನಾನ್
ನಾನು ಈ ಜನ್ಮದಲ್ಲಿ ಟೆಸ್ಟ್ ಮ್ಯಾಚ್ ಆಡೋಕ್ ಬಂದಿಲ್ಲ, ಆಡೋದು 2020. ಫಿಕ್ಸ್ ಮಾಡಿ ಗೆಲ್ತೀನಿ ಅನ್ನೋ ಚಾನ್ಸೇ ಇಲ್ಲ. ನನ್ನ ಟೀಮಲ್ಲಿ ಇರೋದು ನಾನೊಬ್ಳೆ. ನಾನು ನಿಮ್ಮನ್ನ ಮನೆಯೆಲ್ಲ ಹುಡ್ಕಾಡ್ದೆ. ಎದುರು ಬದ್ರು ಇದ್ರು ನಾವು ಒಬ್ರನ್ನೊಬ್ರು ಹುಡ್ಕಾಡ್ಲೇಬೇಕಾಗಿದೆ ಅಲ್ವಾ? ಕಣ್ ಮುಂದೆನೆ ಕಳ್ದೋಗಿರೋರು ನಾವು. ಕಳ್ದೋಗಿದ್ದೀವಿ ಅಂತ ಹೇಳ್ಬೇಡಿ ಆದಿ. ನಿಮ್ಮನ್ನ ನೀವು ಕಳ್ಕೊತಿದ್ದೀರಾ ಅಂತ ಹೇಳಿ. ಯಾಕೆಂದ್ರೆ ಬೇಡ, ಮಾತು ವಾದನ ಹುಟ್ಟಾಕತ್ತೆ, ಉತ್ತರ ಕೊಡಲ್ಲ. ನಾನೇ ನಿನ್ನ ಹತ್ರ ಬರಬೇಕು ಅಂದ್ಕೊಂಡಿದ್ದೆ, ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಥ್ಯಾಂಕ್ಸ್. ನಾನು ಬಂದಿದ್ದು ಯಾಕೆ ಅಂದ್ರೆ, ಮೊದಲು ನನ್ನ ಮಾತು ಕೇಳ್ತೀಯಾ ಪ್ಲೀಸ್? ಹೇಳಿ. ನನಗೆ ಈ ಗಿಲ್ಟ್, ಪಾಪ ಪ್ರಜ್ಞೆ ಇದ್ಯಾವುದು ಇಷ್ಟ ಆಗಲ್ಲ. ನನಗೆ ಯಾವ ಗಿಲ್ಟು ಇಲ್ಲ. ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ. ಹೇಳಿ. ನಾವು ಕಾರಲ್ಲಿ ಬರುವಾಗ ನೀನು ಹೇಳಿದ ಮಾತುಗಳು ಮನಸ್ಸಿಗೆ ತುಂಬಾ ನೋವು ಕೊಡ್ತು. ಯಾವುದೋ ಒಂದು ಕಾಗದ ನೋಡ್ಕೊಂಡು ನಿನಗೇನು ಹೇಳಿದೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು. ಇನ್ನೊಬ್ಬರ ಮುಂದೆ ನಿನ್ನ ನಿಲ್ಲಿಸಿದ್ದು ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ. ಐ ಆಮ್ ಸಾರಿ. ನೀವು ಸಾರಿ ಕೇಳಿ ಅಂತ ನಾನು ಆ ಮಾತುಗಳನ್ನ ಆಡ್ಲಿಲ್ಲ. ನನಗನ್ಸಿದ್ದನ್ನ ನಾನು ಹೇಳ್ದೆ ಅಷ್ಟೇ. ಈಗ ನನಗನ್ಸಿದ್ದನ್ನ ನಾನು ಹೇಳ್ತಾ ಇದ್ದೆ. ನಿನಗೇನಾದ್ರೂ ಪ್ರಾಬ್ಲಮ್ ಹೇಳು. ಹೌದು, ಸದ್ಯಕ್ಕೊಂದು ಪ್ರಾಬ್ಲಮ್ಮು ಎದುರುಗಡೆ ಬಂದು ನಿಂತಿದೆ. ಅದಕ್ಕೆ ನೀವೇ ಪರಿಹಾರ ಕೊಡ್ಬೇಕು, ಇನ್ಯಾರು ಕೊಡೋಕ್ ಸಾಧ್ಯ ಇಲ್ಲ. ಏನು? ನನ್ನ ತಾಳಿ ಕಟ್ಟಾಗಿದೆ. ಈಗ ಅದನ್ನ ನಾನು ರಿಪೇರಿ ಮಾಡ್ಕೊಂಡು ಬರ್ಬೇಕಾ? ಇಲ್ಲ, ರಿಪೇರಿ ಅಷ್ಟೇ ಮಾಡಿಸ್ತಾರೆ. ಆದ್ರೆ ಅದು ಬರೋ ತನಕ ನನಗೆ ಅರ್ಶನದ ಕೊಂಬು ಕಟ್ಟಬೇಕು. ಗೃಹಿಣಿ ಮನ್ಸಲ್ಲಿ ತಾಳ್ಮೆ, ಕತ್ತಲ್ ತಾಳಿ ಇದ್ದಾಗ ಮಾತ್ರ ಸಂಸಾರ ಚೆನ್ನಾಗಿ ನಡೆಯುತ್ತೆ. ಹಾ, ನೀನು ಹೇಳ್ತಿರೋದು ನಿಜ. ಸಂಸಾರ ಚೆನ್ನಾಗಿ ನಡೀತಿರುವಾಗ ನಿಜಕ್ಕೂ ಆ ಮಾತಿಗೆ ಅರ್ಥ ಇದೆ. ಆದ್ರೆ ನಮ್ಮ ಬದುಕಲ್ಲಿ ಸಂಸಾರ ಎಲ್ಲಿ ನಡೀತಿದೆ ಶುಭ? ತಾಳಿಗೆ 3 ಗಂಟೆ ಹಾಕಿದೀನಿ ಅನ್ನೋದು ಬಿಟ್ರೆ ಇನ್ಯಾವ ನಂಟು ನಮ್ಮಿಬ್ರು ಮಧ್ಯೆ ಇದೆ ಹೇಳು? ಈಗ ಅದನ್ನೆಲ್ಲ ಮಾತಾಡೋ ಸಮಯನೂ ಇಲ್ಲ, ಸಂದರ್ಭ ಕೂಡ ಬಂದಿಲ್ಲ. ಬಂದಿರೋ ಸಂದರ್ಭನ ಪ್ರತಿ ಸರ್ತಿ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿರೋಳು ನೀನು ಶುಭ. ಈಗ ಅದಕ್ಕೊಂದು ಜಗಳ ಆಗ್ಬೇಕಾ? ಓ, ನಾನು ಆಡೋ ಮಾತೆಲ್ಲ ಜಗಳನ? ಇರೋ ವಿಷಯನ್ ಬಿಟ್ಟು ಬೇರೆ ಎಲ್ಲೂ ಹೋಗೋದ್ ಬೇಡ. ಇರ್ಬೇಕಾದ ವಿಷಯನ, ಅದು ಜೊತೆಲಿ ಇರ್ಬೇಕಾದ ವಿಷಯನ ನೀನ್ ಬಿಟ್ಟೇ ಬಿಟ್ಟಿದ್ಯಲ್ಲ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ, ಪ್ರಶ್ನೆ ಮಾಡ್ತಿದ್ದೀನಿ. ಒಂದಾಗಿದ್ದಿದ್ರೆ ಇವತ್ತು ಯಾವ ಸಮಸ್ಯೆನೂ ಬರ್ತಾ ಇರಲಿಲ್ಲ. ದೂರ ಅನ್ನೋದು ಹುಟ್ತಾ ಇರೋದೇ ದೂರ ಇರೋದ್ರಿಂದ. ಸೋ ನಿಯರ್ ಬಟ್ ಸೋ ಫಾರ್ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇರೋಳು ನೀನು. ಅದೇ ಈಗೇನು ನೀವು ನಂಗೆ ಅರ್ಶನದ ಕೊಂಬು ಕಟ್ತಿರೋ ಇಲ್ವೋ? ಖಂಡಿತ ಕಟ್ತೀನಿ. ಯಾವತ್ತು ನೀನು ನನಗೆ ನಿಜವಾದ ಹೆಂಡತಿ ಆಗ್ತೀನಿ ಅಂತೀಯೋ ಅವತ್ತು ಕಟ್ತೀನಿ.